ಮೈಸೂರಿನ ಯುವಕ ಈಗ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇರೋದು ಒಳ್ಳೇದಕ್ಕಲ್ಲ ಕೆಟ್ಟದಕ್ಕೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೋರಂಜನ್ ಮನೆಗೆ ಕೇಂದ್ರ ಗುಪ್ತಚರ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಮನೋರಂಜನ್ ಪೂರ್ವಾಪರ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಏನು ಎತ್ತ ನಿನಗೇನಾದ್ರೂ ಹಿನ್ನೆಲೆ ಇದೆಯಾ, ಈ ತರ ಎಲ್ಲವೂ ಕೂಡ ಹುಡುಕ್ತಾರೆ. ಮನೋರಂಜನ್ ರೂಮ್ನಲ್ಲಿ ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆತನ ಸಂಪರ್ಕಿತರ ಸುಳಿವಿಗಾಗಿ ಈಗ ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ದಾರೆ. ಇನ್ನು ಸುದೀರ್ಘವಾದಂತಹ ವಿಚಾರಣೆಯನ್ನ ಮಾಡ್ತಾರೆ. ಕಾರಣ ಅವನ ಹಿನ್ನೆಲೆ ಏನು, ಯಾವಾಗಿನಿಂದ ಯಾರ ಸಂಪರ್ಕದಲ್ಲಿದ್ದ, ಯಾವುದಾದ್ರೂ ಸಂಘಟನೆ ಜೊತೆಗೆ ಲಿಂಕ್ ಇದೆಯಾ, ಅವನ ಅಕೌಂಟ್ ಡೀಟೇಲ್ಸ್ ಅನ್ನ ತಗೊಳ್ತಾರೆ. ಅಕೌಂಟ್ ಡೀಟೇಲ್ಸ್, ದುಡ್ಡು ಎಲ್ಲಿಂದ ಬಂತು, ಯಾರು ಕೊಡ್ತಾ ಇದ್ದಾರೆ, ಕೆಲಸ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅವನ ಅಕೌಂಟಿಗೆ ಹೇಗೆ ಹಣ ಬರ್ತಾ ಇತ್ತು, ಅವನಿಗೆ ಓಡಾಡೋಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ರು. ಹೀಗೆ ಈ ಸಂಘಟನೆ ಮಾಡೋಕ್ಕೆ ಹಲವರನ್ನು ಭೇಟಿ ಆಗ್ತಾ ಇದ್ನಲ್ಲ, ಅದಕ್ಕೆ ದುಡ್ಡು ಹೇಗೆ ಬರ್ತಾ ಇತ್ತು, ಇದೆಲ್ಲವೂ ಕೂಡ ಈಗ ಕಲೆ ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಕೇಂದ್ರ ಗುಪ್ತಚರ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಈಗ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಈಗ ತಪಾಸಣೆಯನ್ನು ಮಾಡಿದ್ದಾರೆ. ಅವನ ಕೊಠಡಿಯಲ್ಲಿ ಏನಾದರೂ ಬುಕ್ಕಲ್ಲಿ ಏನಾದರೂ ಬರೆದಿದ್ದಾನ, ಲಿಂಕ್ ಏನಾದರೂ ಇದೆಯಾ, ಈ ರೀತಿಯಾಗಿ, ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಟಿದ್ದಾನ, ಪ್ಲ್ಯಾನ್ ಏನಾದರೂ ಮಾಡಿರುವಂಥದ್ದು ಏನಾದರೂ ಇದೆಯಾ, ಈ ರೀತಿಯಾಗಿ ಹಲವು ತನಿಖೆಯನ್ನು ಮಾಡ್ತಾರೆ. ಕಾಂಟ್ಯಾಕ್ಟ್ಸ್ಗಳೇನಾದರೂ ಇದೆಯಾ, ಫೋನ್ ನಂಬರ್ಸ್ಗಳು, ಅಥವಾ ಹಿಂದೆ ಯಾವುದಾದ್ರೂ ಯೂಸ್ ಮಾಡಿರುವಂಥ ಮೊಬೈಲ್ ಏನಾದರೂ ಇದೆಯಾ, ಆ ಮೊಬೈಲಲ್ಲಿ ಯಾವುದಾದ್ರೂ ಕಾಂಟ್ಯಾಕ್ಟ್ಸ್ಗಳಿದಾವ, ಹೀಗೆ ಅವನ ಫ್ರೆಂಡ್ಸ್ ಸರ್ಕಲನ್ನು ಕೂಡ ಭೇಟಿ ಆಗ್ತಾರೆ. ಅವನೇನು ಯಾವ ರೀತಿಯಾಗಿ ಅಂತ ಹೇಳಿ. ಆಮೇಲೆ ಎಲ್ಲಾದರೂ ಅವನು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ದಂದರೆ ಅವನು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಅವನು ಏನು ಪೋಸ್ಟ್ ಹಾಕ್ತಾ ಇದ್ದ, ಯಾರ ಜೊತೆಗಾದರೂ ಚಾಟ್ ಮಾಡಿದ್ನ, ಈ ರೀತಿಯಾಗಿ ಎಲ್ಲವನ್ನ ಕೂಡ ಮಾಹಿತಿಯನ್ನು ಈಗ ಕೇಂದ್ರ ಗುಪ್ತಚರ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ KP ನಾಗರಾಜ್ ನನ್ನ ಜೊತೆಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೈಸೂರಿನಿಂದ. KP ನಾಗರಾಜ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟ ನಂತರ? ಅರುಣ್, ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮನೋರಂಜನಾ ನಿವಾಸಕ್ಕೆ 3/4 ಗಂಟೆ ಹಿಂದುಗಡೆ ಬಂದಿರುವಂಥದ್ದು. ಈಗಾಗಲೇ ಅದರ ಜೊತೆಗೆ ರಾಜ್ಯ ಆಂತರಿಕ ವಿಭಾಗದ DOSP ಅವರು ಕೂಡ ಈಗ ಆ ಒಂದು ಟೀಮ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮನೆಯೊಳಗಡೆ ಪ್ರಮುಖವಾಗಿ ಮನೋರಂಜನಾ ರೂಮ್ನ ಪರಿಶೀಲನೆ ಕೂಡ ಆರಂಭವಾಗಿದೆ. ಪ್ರಮುಖವಾಗಿ ಆತ ಓದ್ತಾ ಇದ್ದಂತಹ ಪುಸ್ತಕಗಳು ಮತ್ತು ಅಲ್ಲಿರುವಂತಹ ಟಿಪ್ಪಣಿಗಳು ಯಾವುದು, ಇದೆಲ್ಲದರ ಪರಿಶೀಲನೆಯನ್ನು ಕೂಡ ಈಗಾಗಲೇ ಭದ್ರತಾ ದಳದವರು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಅಲ್ಲಿರುವಂತಹ ಡೈರಿಗಳ ಪರಿಶೀಲನೆಯೂ ಕೂಡ ಈಗಾಗಲೇ ಆರಂಭವಾಗಿದೆ. ಯಾಕೆಂದರೆ ಯಾರ್ಯಾರ ಸಂಪರ್ಕದಲ್ಲಿ ಇದ್ದ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಜೊತೆಗೆ ಆ ಒಂದು ಆತ ಇಟ್ಟಿರುವಂತಹ ಪುಸ್ತಕದ ರ್ಯಾಕ್ನಲ್ಲಿ ಯಾವುದಾದ್ರೂ ಮಾಹಿತಿಗಳಿದೆಯಾ, ಯಾವುದಾದ್ರೂ ಟಿಪ್ಪಣಿಗಳಿದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅವರ ಕುಟುಂಬಸ್ಥರ ಜೊತೆಗೆ, ಅಂದರೆ ತಂದೆ ಮತ್ತು ತಾಯಿಯ ಜೊತೆಗೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಡಿತಾ ಇದ್ದಾರೆ. ಯಾಕೆಂದರೆ ಕೇಂದ್ರದ ಗುಪ್ತಚರ ಇಲಾಖೆಯವರು ಜೊತೆಗೆ ರಾಜ್ಯ ಗುಪ್ತಚರ ಇಲಾಖೆಯವರು ಇಬ್ಬರೂ ಕೂಡ ಪ್ರಮುಖವಾಗಿ ಈ ವಿಚಾರದಲ್ಲಿ ಇಲ್ಲಿ ಸ್ಥಳೀಯವಾಗಿ ಸಿಗುವಂಥ ಮಾಹಿತಿಗಳೇನು ಮತ್ತು ಅವನ ಬಿಹೇವಿಯರ್ ಹೇಗಿತ್ತು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡಲೇಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಬಂದು ಅದರ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅರುಣ್, ಓಕೆ, ಒಂದು ಕಡೆಗೆ ಪರಿಶೀಲನೆ ಕುಟುಂಬಸ್ಥರದಷ್ಟೇ ಮಾಡ್ತಾ ಇದ್ದಾರೆ, ಅಥವಾ ಫ್ರೆಂಡ್ಸ್ ಸರ್ಕಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಫ್ರೆಂಡ್ ಸರ್ಕಲ್ ಯಾರು, ಏನು, ಇವೆಲ್ಲವೂ ಕೂಡ ಡೀಟೇಲ್ಸ್ ಏನಾದರೂ ಪಡಿತಾ ಇದ್ದಾರೆ. ಆಮೇಲೆ ಸ್ಥಳೀಯವಾಗಿ ಅವನು ಯಾವುದಾದ್ರೂ ಬ್ಯಾಂಕ್ಗಳಲ್ಲಿ ಅವನ ಅಕೌಂಟ್ಸ್ ಇದೆಯಾ, ಅದನ್ನೇನಾದರೂ ಚೆಕ್ ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಈಗಾಗಲೇ ಸದ್ಯಕ್ಕೆ ಕೇವಲ ಮನೆಯವರ ಬಳಿ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಜೊತೆಗೆ ಮನೆಯಲ್ಲಿರುವಂಥ ದಾಖಲೆಗಳ ಮಾತ್ರ ಪರಿಶೀಲನೆಗಳನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಅಕ್ಕಪಕ್ಕದವರ ಮನೆಯವರ ವಿಚಾರಣೆ ಕೂಡ ಯಾವುದೂ ಕೂಡ ಮಾಡ್ತಿಲ್ಲ, ಅಥವಾ ಅಕ್ಕಪಕ್ಕದವರಿಂದ ಮಾಹಿತಿ ಸಂಗ್ರಹ ಕೆಲಸ ಇನ್ನೂ ಕೂಡ ಆರಂಭವಾಗಿಲ್ಲ. ಆದರೆ ಅವನ ಫ್ರೆಂಡ್ಸ್ ಯಾರು, ಏನು ಅನ್ನುವಂಥದ್ದನ್ನು ಮನೆಯವರು ಕೊಡುವಂತಹ ಮಾಹಿತಿಗಳನ್ನು ಆಧರಿಸಿ ಅದರ ಮೇಲೆ ಉಳಿದಂತಹ ತನಿಖೆಯ ಪ್ರಕ್ರಿಯೆ ನಡಿಬೋದು. ಸದ್ಯಕ್ಕೆ ಮನೆಯಲ್ಲಿ ಆತ ಇದ್ದಂತಹ ರೂಮಲ್ಲಿ ಇರುವಂತಹ ಪುಸ್ತಕಗಳು ಯಾವುದು, ಜೊತೆಗೆ ಅಲ್ಲಿರುವಂತಹ ಡೈರಿ ಅಥವಾ ಅಲ್ಲಿರುವಂತಹ ಟಿಪ್ಪಣಿಗಳೇನು, ಇದೆಲ್ಲದರನ್ನು ಕೂಲಂಕುಷವಾಗಿ ಈಗ ಪರಿಶೀಲನೆ ಕೂಡ ಆರಂಭವಾಗಿದೆ. ಯಾಕೆಂದರೆ ಅಲ್ಲೇ ನಿಮಗೆ ಸಿಗುವಂಥದ್ದು ಎಕ್ಸಾಕ್ಟ್ ಆದಂತಹ ಕ್ಲೂಗಳೇನು, ಯಾವುದಾದ್ರು ಇದ್ದರೆ ಅನ್ನುವಂಥದ್ದು. ಆದರೆ ಏನು ನಮಗೆ ಈ ಹಿಂದೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರವಾಗಿ ಯಾವ ಚಿಕ್ಕದೊಂದು ಕ್ಲೂ ಅನ್ನು ಕೂಡ ಆತ ಬಿಟ್ಟಿರಲಿಲ್ಲ. ಯಾವುದು ಚಿಕ್ಕದೊಂದು ಕ್ಲೂ ಕೂಡ ಆತ ಬಿಡ್ತಾ ಇರಲಿಲ್ಲ. ತಾನು ಎಲ್ಲಿಗೆ ಹೋಗ್ತೀನಿ, ಹೇಗೆ ಬರ್ತೀನಿ, ಯಾರ ಜೊತೆಗೆ ಸಂಪರ್ಕದಲ್ಲಿದ್ದೀನಿ, ಅದೆಲ್ಲದನ್ನು ಕೂಡ ತುಂಬ ಐಡೆಂಟಿಕಲ್ಲಿ
ಮಾಡ್ತಾ ಇದ್ದ ಮನೋರಂಜನ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆದರೂ ಕೂಡ ಪೊಲೀಸ್ನವರು ಏನು ಈಗ ಅವನ ರೂಮ್ನಲ್ಲಿ ಇರುವಂಥ ಮಾಹಿತಿಗಳೆಲ್ಲದನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲ ತಾಸುಗಳು ಕೂಡ ಅದು ನಡಿಬೋದು. ಸದ್ಯಕ್ಕೆ ಅವರ ಪೋಷಕರಿಂದನೂ ಕೂಡ ಮಾಹಿತಿಗಳನ್ನ ಪಡಿತಾ ಇದ್ದಾರೆ. ಅವನ ಬಿಹೇವಿಯರ್ ಹೇಗಿತ್ತು ಮತ್ತು ಅವನ ಒಡನಾಟ ಯಾರ್ಯಾರ ಜೊತೆಗೆ ಇತ್ತು ಮೈಸೂರಿನಲ್ಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಸದ್ಯಕ್ಕೆ ಈಗ ಮಾಹಿತಿಗಳನ್ನು ಪಡಿತಾ ಇರುವಂಥದ್ದು. ಅದರ ಆಧಾರದ ಮೇಲೆ ತನಿಖೆಯ ಪ್ರಗತಿಯೂ ಕೂಡ ಮುಂದುವರಿಯುತ್ತೆ. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮನೋರಂಜನ್ ರೂಮ್ನಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಕುಟುಂಬವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಹಲವು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಅವನ ಫ್ರೆಂಡ್ ಸರ್ಕಲ್ಸ್ ಏನು ಅದನ್ನು ಕೂಡ ಹುಡುಕ್ತಾರೆ. ಜೊತೆಗೆ ಅವನ ಬ್ಯಾಂಕ್ ಅಕೌಂಟ್ ಎಲ್ಲಿತ್ತು, ಏನು ಯೂಸ್ ಮಾಡ್ತಾ ಇದ್ದ, ಇವೆಲ್ಲದರ ಡೀಟೇಲ್ಸನ್ನು ಕೂಡ ಈಗ ಪಡ್ಕೊಳ್ತಾರೆ ಅಧಿಕಾರಿಗಳು. ಸೊ ಆ ನಿಟ್ಟಿನಲ್ಲಿ ಈಗ ಮನೋರಂಜನ್ ಮನೆಗೆ ಕೇಂದ್ರ ಗುಪ್ತಚರ ಅಧಿಕಾರಿಗಳು ಕಳೆದ 1 ಗಂಟೆಯಿಂದಲೂ ವಿಚಾರಣೆ ಮಾಡ್ತಾ ಇದ್ದಾರೆ.